ಮೆಚ್ಚಿಸಬಹುದು ಈ ನಲಲ ಮೆಚ್ಚಿಸುವುದು ಬಲು ಕಷ್ಟ. ಏನಿದು ಪತ್ಲನ್ನ? ಪಲ್ಲು ಪಲ್ಲು ಬಾರ ಇಲ್ಲಿ. ಏನಮ್ಮ? ನನ್ ಟ್ರಂಕ್ ಅಲ್ಲಿ ಈ ಹಳೆ ಪತ್ಲ ಸಿಕ್ತು. ಇದು ಯಾವ್ದು ಅಂತ ನೋಡೆ. ಅಮ್ಮ, ಇದು ಎಲಿಜಬೆತ್ ಟೇಲರ್ ಬರ್ತಿರೋ ಪತ್ರ. ಹೌದು ಪಲ್ಲು, ಇದು ಎಲಿಜಬೆತ್ ಟೇಲರ್ ಬರ್ತಿರೋ ಪತ್ರನೇ. ಅವಳು ಹಳೆ ಕಾಲದ ದೊಡ್ಡ ನಟಿ, ಗೊತ್ತಾ? ಗೊತ್ತಿಲ್ಲದೆ ಏನೊಳೆ ಅಂದ್ರೆ ಲಂಡನ್ ನಲ್ಲಿದ್ದ ಪ್ರಖ್ಯಾತ ನಟಿ. ಪಲ್ಲು, ನಾನು ಸ್ಕೂಲಲ್ಲಿದ್ದಾಗ ಇವಳ ಬಗ್ಗೆ ಭಾಷಣ ಮಾಡಿ ಫಸ್ಟ್ ಪ್ರೈಸ್ ತಗೊಂಡಿದ್ದೆ. ಏನಂತ ಮಾತಾಡಿದ್ರಪ್ಪ? ಎಲಿಜಬೆತ್ ಟೈಲರ್ ಹುಟ್ಟಿದ್ದು 1932ರಲ್ಲಿ. ಈಕೆ ಹುಟ್ಟಿದಂತ ಜಾಗ ಲಂಡನ್. ಈಕೆನ ಲಿಂಚ್ ಟೈಲರ್ ಅಂತಾನೂ ಕರೆಯರು. ಈಕೆಗೆ ಸುಮಾರು ಜನ ಗಂಡದ್ರಿದ್ರು. ಕರೇಜ್ ಆಫ್ ಲೇಸಿ, ಅ ಡೇಟ್ ವಿತ್ ಜೂಡಿ ಅನ್ನೋ ಚಿತ್ರದಲ್ಲಿ ಈಕೆ ಸೊಗಸಾಗಿ ನಟಿಸಿದ್ರು. ಈಕೆ ಎಷ್ಟು ಚೆನ್ನಾಗಿ ಅಭಿನಯಿಸ್ತಿದ್ರು ಅಂತಂದ್ರೆ ಪ್ರತಿಯೊಂದು ಶಾಟು ಒಂದೇ ಟೇಕಲ್ಲಿ ಓಕೆ ಆಗ್ತಿತ್ತಂತೆ. ಅಂದ್ರೆ ನಿಮ್ ಹಾಗೆ ಸೈಕಲ್ ಹೊಡಿತಿರ್ಲಿಲ್ಲ ಅಲ್ವೇನಪ್ಪ? ಈಕೆಗೆ ಒನ್ ಟೇಕ್ ಎಲಿಜಬೆತ್ ಅಂತಾನೂ ಹೆಸರಿತ್ತು. ಅ ಲಿಟಲ್ ವುಮೆನ್ ಅನ್ನೋ ಒಂದು ಚಿತ್ರದಲ್ಲಿ ಎಷ್ಟು ಚೆನ್ನಾಗಿ ಅಭಿನಯಿಸಿದ್ರು ಗೊತ್ತಾ? ಅಳಿಯಂದ್ರೆ ನೀವು ಭಾಷೆ ಬಿದ್ದಿದ್ ಸಾಕು. ಕೊಡಿ ಆ ಪತ್ಲನ. ಇಂಥ ಹಳೆ ಪತ್ಲಗಳು ಹೋಗಿ ಕೊಟ್ಟರು ಸಿಗೋಲ್ಲ. Oh my God! Hello, why are you shouting so much? ಏನು ನಿಂಗೆ ಸಿಲ್ವರ್ ಸಿಕ್ತಾ ಅಥವಾ ಗೋಲ್ಡೇ ಸಿಕ್ಬಿಡ್ತಾ? ಅದಕ್ಕೆ ನಮ್ಮ ಅಮ್ಮನ ಟ್ರಂಕ್ ಅಲ್ಲಿ ಹಳೇ ಕಾಲದ ಪತ್ರ ಸಿಕ್ತು. ಅದು ಅಂತಿಂತ ಪತ್ರ ಅಲ್ಲ, ಎಲಿಜಬೆತ್ ಟೇಲರ್ ಬರ್ತಿರೋ ಪತ್ರ. Oh my God! ಈ ಗಲಿ ಗಲಿ ವಂಶದ ಗಲಿ ಗಲಿ ವಂಶ ಅಲ್ಲಮ್ಮ, ಗಂಡು ಗಲಿ ವಂಶ. ಅದೇ ಆ ವಂಶದ ಟ್ರಂಕ್ ಅಲ್ಲಿ ಎಲಿಜಬೆತ್ ಟೇಲರ್ ಲೆಟರ್ ಸಿಕ್ತಾ? Show me. See. Oh my God! I just can't believe this. ಎಲ್ಲ ಲೆಟರ್ಸ್ ಇಂಗ್ಲಿಷ್ ಅಲ್ಲೇ ಇದೆ. ಲಂಡನ್ ಅಲ್ಲಿ ನಟಿ ಇಂಗ್ಲಿಷ್ ಅಲ್ಲಿ ಬರ್ದೆ ಇನ್ನು ಉರ್ದು ಬರೀತಾಳೆ. ಅದಕ್ಕೆ ಈ ಟೇಲರ್ ಬಗ್ಗೆ ನಮ್ಮ ಯಜಮಾನ್ರಿಗೆ ಸಿಕ್ಕಾಪಟ್ಟೆ ಗೊತ್ತು. ನನಗೂ ಗೊತ್ತು, ಸುಮ್ಮನೆ. ಈಕೆ ರಿಚರ್ಡ್ ಬರ್ಟನ್ ಅನ್ನೋ ಆಕ್ಟರ್ನ 2 ಸಲ ಮ್ಯಾರೇಜ್ ಆಗಿದ್ಲು. ಅದಕ್ಕೆ ಒಂದೇ ಗಂಡನ 2 ಸಲ ಮದ್ವೆ ಆಗದ? ಅದ ಹೇಗೆ? ಈ ಸಮ್ಮರ್ ಸೀಸನ್ ಬರುತ್ತಲ್ಲ ಆಗ ಡಿವೋರ್ಸ್ ಕೊಟ್ಬಿಡೋದು. ಇನ್ನು 2 years ಆದ್ಮೇಲೆ ರೈನಿ ಸೀಸನ್ ಬರುತ್ತಲ್ಲ ಆಗ ಮತ್ತೆ ಮ್ಯಾರೇಜ್ ಆಗ್ಬಿಡೋದು. ಈ ಹಳೆ ಕಾಲದ ಪತ್ಲ ಇರೋದ್ರಿಂದಲೇ ಗೊತ್ತಾಗುತ್ತೆ ನಮ್ಮ ಗಂಡು ಗಲಿ ವಂಶಕ್ಕೆ ಎಂಥ ಬೆಲೆ ಇತ್ತು ಅಂತ. ಏನಪ್ಪ, ನಮ್ಮ ವಂಶದ ಬಗ್ಗೆ ಲಂಡನ್ ನಲ್ಲಿರೋ ಎಲಿಜಬೆತ್ ಟೇಲರ್ಗೂ ಗೊತ್ತಿತ್ತಲ್ಲಪ್ಪ. ಹೌದು, ಈ ಎಲಿಜಬೆತ್ ಟೇಲರ್ ಪತ್ರ ಬರೆದಿರೋದು ನಮ್ಮ ಅತ್ತೆಗ ಇಲ್ಲ ನಮ್ಮ ಮಾವಂಗ? ಕೊಚ್ಚು ಬಾಯಿ ಬಡವ. ಅರ್ಥದ ಮೇಲಿರೋ ಗಂಡು ಗಲಿ ವಂಶದ ಖಡ್ಗನ ತಂದು ಕೊಚ್ಚಿ ಬಿಟ್ಟೇನು. ಯಾರೇ ಪತ್ರ ಬರೆದರು ನನ್ನ ಹೆಸರಿಗೆ ಬರೆಯೋನು. ನಾನು ಅದನ್ನ ನಮ್ಮ ಯಜಮಾನರು ಕೊಟ್ಟು ಓದಿಸ್ತಾ ಇದ್ದೆ. ನಮ್ಮ ತುಂಡಿನ ವಂಶಕ್ಕೂ ಅಷ್ಟೇ ಯಾರ್ಯಾರು ಪತ್ರ ಬರ್ತಿದ್ರಂತೆ, ಆದ್ರೆ ಅವ್ರು ಯಾರು ಅಂತ ನಮಗ್ ಗೊತ್ತಿಲ್ಲ ಅಷ್ಟೇ. ಏನಪ್ಪ, ನಮ್ಮ ಅಮ್ಮನ ಟ್ರಂಕ್ ಅಲ್ಲಿ ಪತ್ರ ಸಿಕ್ತು ಅಂತ ಟ್ರೈ ಬಿಡಕ್ ಶುರು ಮಾಡ್ಬಿಟ್ರ? ಅತ್ತೆ, ಈಗ ಈ ಪತ್ರನ ನಿಮ್ಮ ಹತ್ರನೇ ಇಟ್ಕೊಂಡ್ರಿ. ನಾಳೆ ಟಿವಿ ಟರ್ನವ್ರನ್ನ ಕರೆಸಿದಾಗ ನನ್ ಕೇಳ್ಕೊಡಿ, ಇದ್ರ ಬಗ್ಗೆ ಸೂಪರ್ ಆಗಿ ಪಬ್ಲಿಸಿಟಿ ಕೊಡಿಸ್ತೀನಿ. ಮಾಡ್ಬೋದು. ಟಿವಿ ಚಾನಲ್ ಬಂದಿದ್ದಾರೆ, ಪತ್ರದ ಬಗ್ಗೆ ಮಾತಾಡ್ಬೇಕಂತ ಬನ್ನಿ. ಅತ್ತೆ ಅತ್ತೆ ಕಮ್ ಫಾಸ್ಟ್. ಏನಮ್ಮ? ಅತ್ತೆ, ಟಿವಿ ಟರ್ನರ್ ಬಂದಿದ್ದಾರಂತೆ, ಕೊಡಿ ಈ ಪತ್ರದ ಬಗ್ಗೆ ನಾನ್ ಟಾಕ್ ಮಾಡ್ತೀನಿ. ಅಯ್ಯೋ, ನಿನ್ಗೇನ್ ಗೊತ್ತಾಗತ್ತೆ, ನಾನ್ ತೋರಿಸ್ತೀನಿ ಬಿಡು. ಅತ್ತೆ, ನಿಮ್ಗೆ ಯಾಕೆ ಅರ್ಥ ಆಗ್ತಾ ಇಲ್ಲ? ನಾನು ಸಕ್ಕತ್ತಾಗಿ ಭಾಷಣ ಮಾಡ್ತೀನಿ, ನಾನೇ ಇದ್ರ ಬಗ್ಗೆ ಟಾಕ್ ಮಾಡ್ತೀನಿ, ಕೊಡಿ. ಇದು ನಮ್ಮ ಗಂಡು ಗಲಿ ವಂಶದ ಪತ್ರ, ನಾನೇ ತೋರಿಸ್ತೀನಿ. ಬೇಡ ಬೇಡ, ನಾನೇ ತೋರಿಸ್ತೀನಿ. ಅಯ್ಯೋ, ನನಗೂ ಪ್ರಚಾರ ಏನ್ ಬೇಡವೇನು? ಏನು ಗೊತ್ತಾಗಲ್ಲ, ಕೊಡಿ. ಅಲ್ಲೇ ಬಿಡಮ್ಮ, ಬಿಡಮ್ಮ. ಅಮ್ಮ, ನೀವಿಬ್ರು ಹೀಗೆ ಕಿತ್ತಾಡ್ತಿದ್ರೆ ಪತ್ರ ಹರಿದೋಗುತ್ತಷ್ಟೇ. ಹೋಗ್ಲಿ, ಅವ್ರಿಗೆ ಕೊಟ್ಬಿಡು. ಸಾಕು ಸುಮ್ಮನೆ. ಈ ಅಮ್ಮನ ಬಗ್ಗೆ ನನಗೇನು ಗೊತ್ತಿಲ್ಲ ಅಂತ ತಿಳ್ಕೊಂಡ್ಯಾ? ನಮ್ಮ ಯಜಮಾನನು ಇವಳ ಬಗ್ಗೆ ಕಥೆ ರೂಪದಲ್ಲಿ ಹೇಳ್ತಾ ಇದ್ರು, ಗೊತ್ತಾ? ಸರಿ, ಇದ್ರ ಬಗ್ಗೆ ನಾವಿಬ್ರು ಟಾಕ್ ಮಾಡೋಣ. ಹೊರಗಿನ ಜನಕ್ಕೂ ಗೊತ್ತಾಗತ್ತೆ ಅತ್ತೆ ಸೊಸೆ ಎಷ್ಟು ಅನ್ಯೋನ್ಯವಾಗಿದ್ದಾರೆ ಅಂತ. ಇದ್ದಾಳೆ ನಡಿ. ನಮಸ್ಕಾರ. ಮೇಡಮ್, ಎಲಿಜಬೆತ್ ಟೇಲರ್ ಅವ್ರು ಬರ್ದಿರುವಂತ ಪತ್ರ ನಿಮಗೆ ಹೇಗ್ ಸಿಕ್ತು ಅಂತ ಹೇಳ್ತೀರಾ? ಇನ್ಫ್ಯಾಕ್ಟ್ ಎಲಿಜಬೆತ್ ಟೇಲರ್ ಮತ್ತೆ ನಾವು ಒಂದ್ ರೀತಿ ಫ್ಯಾಮಿಲಿ ಫ್ರೆಂಡ್ಸ್ ಇದ್ದ ಹಾಗೆ. ಅವ್ರಿಗೂ ನಿಮ್ಗೂ ಸಂಬಂಧ ಹೇಗ್ ಕುದುರ್ತು? ಮೀನ್ ಬೈ ಕುದುರ್ತು? ನಿನ್ನ ಹಲ್ಲು ಉದುಲ್ತು. ಅಮ್ಮ ಈ ಕಡೆ ನಾ ಹೇಳ್ತೀನಿ. ಈ ಅಮ್ಮ ಇದಾಳಲ್ಲ, 1962ರಲ್ಲಿ ನಮ್ಮ ಗಂಡುಗಲಿ ಸಂಸ್ಥಾನಕ್ಕೆ ಬಂದಿದ್ದಳು. ನಂಗಮ್ಮ ಚೆನ್ನಾಗಿದ್ದೀರಾ ಅಂತ ಕೇಳಿದ್ಲು. ಕನ್ನಡದಲ್ಲ? ಸ್ವಲ್ಪ ಸ್ವಲ್ಪ ಕನ್ನಡ ಬರ್ತಿತ್ತು. ಆಮೇಲೆ ನಮ್ಮ ಮದುವೆ ಆಯ್ತಲ್ಲ, ಆ ಟೈಮು ಈ ಅಮ್ಮ ಬಂದಿದ್ಲು. ಅದೇನೋ ದೊಡ್ಡದು ಪ್ರೆಸೆಂಟೇಶನ್ ಅಂತ ಕೊಟ್ಟು ಹೋದ್ಲು. ಅದ್ಯಾವ ಕಳ್ಳಕ್ಕೆ ಹಾಕಲು ಬಡ್ದು ಬಾಯಿಗೆ ಹಾಕೊಂಡ್ರು ದೇವಳಿಗೆ ಗೊತ್ತು.
ಆಮೇಲೆ ಮತ್ತೆ ನೀವು ಅವ್ರನ್ನ ಭೇಟಿ ಆಗಿದ್ರಾ? ಇದೇನಮ್ಮ ಹೀಗೆ ಕೇಳ್ಬಿಟ್ಟೆ? ನಾನು ಅವನು ಕೈ ಹಿಡ್ಕೊಂಡು ಎಷ್ಟು ಕಡೆ ಓಡಾಡಿದ್ದೀವಿ. ಲಾಲ್ಬಾಗ್ ತೋರಿಸಿದ್ದೀನಿ, ಕಬ್ಬನ್ ಪಾರ್ಕ್ ತೋರಿಸಿದ್ದೀನಿ, ಕೆಂಗೇರಿ ಫಾಲ್ಸ್ ತೋರಿಸಿದ್ದೀನಿ. ಅಂತೇವ್ರೆ ಆಡೋ ಮಾತುಗೊಂದು ಅರ್ಥ ಬಿಡುವೆ. ಎಲಿಜಬೆತ್ ಟೈಲರ್ಗೆ ಹೋಗಿ ಹೋಗಿ ಕೆಂಗೇರಿ ಮೋರಿ ತೋರಿಸಿದ್ದೀನಿ ನಿಂತಿದ್ರಲ್ಲ. ಅಯ್ಯ ಅಳಿಯಂದ್ರೆ, ನಿಮ್ಮಂಥ ಮನೆಹಾಳ ಅಳಿಯಂದಿರು ಹುಟ್ಟಿದ ಮೇಲೇನೆ ಆ ಕೆಂಗೇರಿ ಮೋಲಿ ಆಗಿರೋದು. ಇದೇ ಮೋಲಿ ನಮ್ಮ ಕಾಲದಲ್ಲಿ ಜೋಗ್ ಫಾಲ್ಸ್ ಆಗಿತ್ತು. 1952ರಲ್ಲಿ ಇವಳ ಗಂಡ ಮೈಕೈ ನೋವು ವೆಲ್ಡಿಂಗ್ ಆಗಿದ್ದ. ಅತ್ತೆ ಅದು ಮೈಕೈ ನೋವು ವೆಲ್ಡಿಂಗ್ ಅಲ್ಲ, ಮೈಕಲ್ ವೈಲ್ಡಿಂಗ್. ಅದನ್ನೇ ನಾನು ಹೇಳಿದ್ದಮ್ಮ. ಡಿಂಗ್ ಡಿಂಗ್ ಸುಮ್ಮನೆ ನಿಂತ್ಕೊ. ಮತ್ತೆ ನೆನ್ಪಾಗ್ತಿದೆ. ಮತ್ತೇನ್ ನೆನಪು? ಹಾ, ನಾನು ನಡೆಯೋ ಸ್ಟೈಲ್ ನೋಡಿ, ಮಾತಾಡೋ ರೀತಿ ನೋಡಿ, ಲಂಗಮ್ಮ ಲಂಗಮ್ಮ ಲಂಗು ಲಂಗು ನೀವ್ ಯಾಕೆ ಸಿನಿಮಾ ಸೇರ್ಬಾರ್ದು ಅಂತ ಕೇಳಿದ್ರು. ಸೇರ್ಕೊಂಡ್ಬಿಡ್ಬೇಕಾಗಿತ್ತು. ನನ್ನ ಕರ್ಮ, ನನ್ನ ಗಂಡ ಎಲ್ಲಿ ಬಿಡ್ತಾನೆ? 24 ಗಂಟೆನು ಲಂಗು ಬಾಯ್, ಲಂಗು ಹೋಗಲಿ, ಲಂಗು ಕೂತ್ಕೊ ಇಲ್ಲಿ ಅಂತ ಲಂಗು ಲಗಾಮಿಲ್ದೇನೆ ಮಾತಾಡ್ತಾ ಇದ್ರು. ಅದಕ್ಕೆ ಏನೋ ನಿಮ್ಮ ಯಜಮಾನ್ರನ್ನ ಬೇಗ ಫೋಟೋ ಸೇರಿಸ್ಬಿಟ್ಟಿದ್ದು. ಕಾಯ್ತಿದ್ದವ್ನ ಇಲ್ಲಿ ಕರ್ಕೊಂಡು ಬಂದಾಗಿದೆ ನಾ ಮಾತಾಡೋದು. ರಂಗತ್ತೆ ಟಿವಿಲಿ ರೆಕಾರ್ಡ್ ಆಗ್ತದೆ, ನನ್ನ ಮಾನ ಮರ್ಯಾದೆ ಹೋಗ್ಬಿಡುತ್ತೆ. ಹೋಗ್ಬಾರ್ದು ಅಂತ ತೆಪ್ಪಗೆ ನಿಂತು. ಆಮೇಲೆ ಏನಾಯ್ತು? ಇನ್ನೇನ್ ಮಾಡಕ್ಕಾಗತ್ತೆ? ಯಾರಿಗೂ ಕಾಲ್ ಶೀಟ್ ಕೊಡಕ್ಕಾಗದೆ ಎಲ್ಲ ಕಾಲ್ ಶೀಟು ನಮ್ಮ ಯಜಮಾನಪ್ಪನಿಗೆ ಕೊಟ್ಟೆ. ಎಲಿಜಬೆತ್ ಟೇಲರ್ ಬಗ್ಗೆ ಇನ್ನೇನ್ ನೆನ್ಪಾಗ್ತಿದೆ? ಇನ್ನೇನೇನು? ಹಾ, 1947ರ ಮುಂಚೆ ಅವರಿಂದ ನಮ್ಗೊಂದು ಪತ್ರ ಬಂದಿತ್ತು. ಅಂದ್ರೆ ಅವ್ರು ಹುಟ್ಟಿದ್ ಯಾವಾಗ? ಹುಟ್ಟಿತ್ತು ಅದು 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 ಅತ್ತೆ ಇಷ್ಟೊತ್ತವರೆಗೂ ನೀವು ಟಾಕ್ ಮಾಡಿದ್ ಸಾಕು. ಈಗ ಟರ್ಮ್ ನಂದು, ಕಮ್ ದೇಸಾಯಿ. ಮಾತಾಡಮ್ಮ. ಮೈ ಗಾಡ್. ಎಲಿಜಬೆತ್ ಟೇಲರ್ ಹುಟ್ಟಿದ್ದು ಇನ್ ಇಂಗ್ಲೆಂಡ್ 1932 ಅಲ್ಲಿ. ಅವ್ರು ಇಂಗ್ಲೆಂಡ್ ಅಲ್ಲೇ ಹುಟ್ಟಿದ್ರಿಂದ ಅವ್ರಿಗೆ ಇಂಗ್ಲೆಂಡ್ ಸಿಟಿಸನ್ಶಿಪ್ ಸಿಕ್ಕಿತ್ತು. ಅವ್ರ ಅಪ್ಪಮ್ಮ ಅಮೆರಿಕಲ್ಲಿದ್ರು, ಹಾಗಾಗಿ ಅವ್ರಿಗೆ ಅಲ್ಲೂ ಸಿಟಿಸನ್ಶಿಪ್ ಇತ್ತು. ಎರಡೂ ದೇಶಗಳ ಸಿಟಿಸನ್ಶಿಪ್ ಇರುವಂತ ನಟಿ ಇವಳು. ನಂಗೆ ಎಲಿಜಬೆತ್ ಟೇಲರ್ ಅಲ್ಲಿ ಇಷ್ಟ ಆಗೋದು ಏನು ಅಂದ್ರೆ, ಅವರು ರಿಚರ್ಡ್ ಬ್ಯಾಟನ್ ಜೊತೆ ಒಂದು ಫಿಲ್ಮ್ ಮಾಡಿದ್ರು, ಕ್ಲಿಯೋಪಾಟ್ರಾ ಅಂತ. ವಾವ್, ವಾಟ್ ಅ ಫ್ಯಾಂಟಾಸ್ಟಿಕ್ ಮೂವಿ. ಆ ಕಾಲಕ್ಕೆ ಅವರು $1 million ತಗೊಂಡಿದ್ರು. ವಾವ್, ಅಂತ ಪ್ರಸಿದ್ಧವಾದ ನಟಿ ಬರ್ದಿರೋಂತ ಪತ್ರ ನಿಮ್ ಹತ್ರ ಇದೆ ಅಂದ್ರೆ ನಂಗೆ ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ. ಆ ಪತ್ರನ ಒಂದ್ಸರಿ ಕ್ಯಾಮ್ರಾ ತೋರಿಸ್ತೀರಾ? ತೋರಿಸ್ತೀನಿ. ಅಯ್ಯೋ, ನಾನ್ ತೋರಿಸ್ತೀರಾ? ಇಬ್ರು ತೋರಿಸ್ಬಿಡಿ. ಸ್ವಲ್ಪ ಈ ಕಡೆ ಬರ್ತೀಯಮ್ಮ? ಕ್ಯಾಮ್ರಾ ಕಂಡ್ರೆ ಸಾಕು ಮುಖ ಇಷ್ಟ ಅಗಲ ಆಗ್ಬಿಡುತ್ತೆ. ಡಿಸ್ಗಸ್ಟಿಂಗ್ ಪೀಪಲ್. ನಾನು ಎಲಿಜಬೆತ್ ಟೇಲರ್ ಒಂದ್ಸಲ ಲಾಲ್ಬಾಗ್ ಹೋಗಿ ಕಡ್ಲೆಕಾಯಿ ತಿನ್ಕೊಂಡು ಬಂದೆ. ಸುಮ್ಮನಿರಮ್ಮ, ಆಗ ನೀನೇನಾದ್ರೂ ಹುಟ್ಟಿದ್ಯಾ ಕಂಡು ಬಿಟ್ಟಿದ್ಯಾ? ಆಚೆ ಬರ್ತೀವಿ, ಎದುರಿಗೆ ಕಬ್ಬಿನ ಹಾಲಿನ ಗಾಡಿ ನಿಂತಿತ್ತು. ಅವನು ವಾಟ್ ಇಸ್ ದಿಸ್ ಅಂತಂದು. ನಾನು ಕಬ್ಬಿನ ಮಿಲ್ಕ್ ಕಂಡೆ. ಇಬ್ರು ಬೆಲ್ಟ್ ಹಾಕ್ಬಿಟ್ಕೊಂಡು ಬಂದೆ. ಸಾಕು, ಟೇಪ್ ಕಮ್ಮಿ ಇದೆ. ನಿಮ್ಮಿಂದ ಸಾಕಷ್ಟು ಮಾಹಿತಿ ಸಿಕ್ತು. ಥ್ಯಾಂಕ್ ಯು. ಪ್ರಿಯ ವೀಕ್ಷಕರೇ, ಗಂಡುಗೊಲೆ ವಂಶದ ಸದಸ್ಯರು ಅವ್ರ ಹತ್ರ ಇರೋ ಹಳೆ ಪತ್ರ ಹಾಗೂ ಎಲಿಜಬೆತ್ ಟೇಲರ್ ಬಗ್ಗೆ ಸಾಕಷ್ಟು ಮಾಹಿತಿ ಕೊಟ್ಟಿದ್ದಾರೆ. ಇದೆಲ್ಲ ಸತ್ಯನೋ ಸುಳ್ಳೋ ನನಗ್ ಗೊತ್ತಿಲ್ಲ. ಎಲಿಜಬೆತ್ ಟೇಲರ್ ಹತ್ರನೇ ಹೋಗಿ ಇದನ್ನೆಲ್ಲ ತಿಳ್ಕೊಳ್ಳೋಣ ಅಂದ್ರೆ ದುರಾದೃಷ್ಟವಶಾತ್ ಅವರು ನಮ್ಮೊಂದಿಗಿಲ್ಲ. ಅವ್ರ ಹತ್ರ ನಾವು ಹೋಗೋಕ್ಕಾಗಲ್ಲ. ಹಾಗಾಗಿ ಇವ್ರು ಹೇಳಿದ್ದೆಲ್ಲ ಸತ್ಯ ಅಂತ ತಿಳ್ಕೊಂಡು ಇವತ್ತಿನ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ನಮಸ್ಕಾರ. ಯಾರಿದ್ದೀರಿ ಮನೆಯಲ್ಲಿ? ನಿಮ್ಗೆ ಯಾರು ಬೇಕಾಗಿತ್ತು? ನಾನು ಅನಂತ್ ಅಂತ, ಗವರ್ಮೆಂಟ್ ಆಫೀಸಿಂದ ಬರ್ತಾ ಇದ್ದೀನಿ. ನಿಮ್ಮ ಮನೇಲಿ ಎಲಿಜಬೆತ್ ಟೇಲರ್ ಅವ್ರ ಪತ್ರ ಇದೆ ಅಂತ ಗೊತ್ತಾಯ್ತು. ಅದ್ ನಮ್ಮ ಹತ್ರ ಇಲ್ಲ, ನಮ್ಮ ಅಮ್ಮನ ಹತ್ರ ಇದೆ. ಅದು ನಮಗೆ ಬೇಕಾಗಿತ್ತಲ್ಲ. ಅಮ್ಮನ್ ಕೇಳಿ ಜೆರಾಕ್ಸ್ ಮಾಡಿಸ್ಕೊಡ್ತಾರೆ. ಅಮ್ಮ ಅಮ್ಮ, ಏನಮ್ಮ? ಅಮ್ಮ, ಈ ಪತ್ರದೊಂದು ಜೆರಾಕ್ಸ್ ಕಾಪಿ ಬೇಕಂತೆ, ಕೊಟ್ಬಿಡು. ನಾನು ಕೊಡಲ್ಲ. ಎಷ್ಟು ವರ್ಷಗಳಿಂದ ಇದನ್ನ ಜೋಪಾನವಾಗಿ ಕಾಪಾಡ್ಕೊಂಡು ಬಂದಿದ್ದೀನಿ ಗೊತ್ತಾ? ಸೂಟು ಬುಟ್ಟು ಹಾಕೊಂಡು ಬಂದ್ಬಿಟ್ಟೆ ಕೊಟ್ಬಿಡ್ಬೇಕಾ? ಅದು ಹಾಗಲ್ಲಮ್ಮ, ನೋಡಿ ಇದು ಬಹಳ ಅಮೂಲ್ಯವಾದ ವಸ್ತು. ಅಲ್ಲದೆ ಇದು ಸರ್ಕಾರಿ ಸ್ವತ್ತು. ನೀವು ನಿಮ್ಮ ಹತ್ರ ಇಟ್ಕೊಳ್ಳೋದಿಲ್ಲ, ನನಗೆ ಕೊಟ್ಬಿಡಿ. ನಾನು ಅದನ್ನ ತಗೊಂಡೋಗಿ ಮ್ಯೂಸಿಯಂ ಅಲ್ಲಿ ಇಡಿಸ್ತೀನಿ. ಅದು ನೋಡಕ್ಕೆ ಸಾಕಷ್ಟು ಜನ ಬರ್ತಾರಮ್ಮ. ನೀವು ಜನರಿಗೆ ತೋರ್ಸೋದ್ರಿಂದ ನಮ್ಗೇನ್ರಿ ಪ್ರಯೋಜನ? ನಾವು ನೋಡೋರಿಗೆಲ್ಲ ಟಿಕೆಟ್ ಹಾಕ್ತೀವಲ್ಲಮ್ಮ. ಆದ್ರಿಂದ ನಿಮಗೆ ಇನ್ಕಮ್ ಬರುತ್ತೆ, ನಮ್ಗೇನ್ ಇನ್ಕಮ್ ಬರುತ್ತೆ? ನೀವು ಅದನ್ನ ಎಷ್ಟೋ ವರ್ಷದಿಂದ ಟಂಕಲ್ ಜೋಪಾನವಾಗಿ ಇಟ್ಟಿದ್ರಿ, ನಿಮ್ಗೆ ಏನ್ ಬಂತು ಇನ್ಕಮ್? ಚೆನ್ನಾಗಿ ಹೇಳಿದೆಯಪ್ಪ.
ನನ್ನ ಹತ್ರ ಒಂದು ಚಿನ್ನದ ಡಾಬಿದೆ, ಅದು ಎಷ್ಟೋ ವರ್ಷಗಳಿಂದ ಟ್ರಂಕ್ ಅಲ್ಲೇ ಇದೆ. ನಾನು ಬಳಸ್ತಾ ಇಲ್ಲ ಅಂತ ಅದನ್ನ ಕಂಡೋಗಿ ಕೊಡಕ್ ಸಾಧ್ಯನಾ? ಈ ಲೆಟರ್ನ ನಾವು ಫಾರಿನ್ ಟೈಪ್ ಅಲ್ಲಿ ಡಿಸ್ಪೋಸ್ ಮಾಡ್ತಾ ಇದೀವಿ. ಫಾರಿನ್ ಟೈಪಲ್ಲಿ ಅಂದ್ರೆ ಹೇಗೆ? ಈ ಹಳೆ ಆಂಟಿಕ್ ಪೀಸ್ ನ ಹರಾಜ್ ಹಾಕ್ತಾರಲ್ಲ, ಫಾರ್ ಎಕ್ಸಾಂಪಲ್ ಟಿಪ್ಪು ಸುಲ್ತಾನ್ ಖಡ್ಗನ ವಿದೇಶದಲ್ಲಿ ಹರಾಜ್ ಹಾಕ್ತಾ ಇದ್ರು. ಅದನ್ನ ನಮ್ಮವರೇ ಹೋಗಿ ಕೋಟಿ ಕೋಟಿ ಕೊಟ್ಟು ಕೊಂಡ್ಕೊಂಬಂದ್ರು. ಅದೇ ರೀತಿ ಈ ಲೆಟರ್ನು ಕೂಡ ಹರಾಜ್ ಹಾಕಿ. ಹರಾಜಲ್ಲಿ ಎಷ್ಟು ದುಡ್ಡು ಬರುತ್ತೆ ಅನ್ಕೊಂಡಿದ್ದೀರಾ? 1 ಕೋಟಿ ಬರುತ್ತೆ ಅಂತ ನಾವು ಗೆಸ್ ಮಾಡಿದೀವಿ. ಹೌದಾ? ಹಣ ಏನ್ ಮಾಡ್ಬೇಕು ಅಂತಿದ್ದೀರಾ? ಮಹಿಳಾ ಸಂಘದಲ್ಲಿ ಡಿಸ್ಕಸ್ ಮಾಡ್ಬಿಟ್ಟು ಆಮೇಲೆ ನಿಮ್ಗೆ ತಿಳಿಸ್ತೀನಿ. ಸ್ವಲ್ಪ ಆ ಪತ್ರ ತೋರಿಸ್ತೀರಾ? ಎಲಿಜಾ ಟೇಲರ್ ಅಂತಿದೆ. ಇವಳಿಗೆ ತುಂಬಾ ಹೆಸರಿವೆ. ರಿಚ್ ಟೇಲರ್ ಅಂತ ಕಲಿತಾ ಇದ್ಲು, ಎಲಿಜಾ ಟೇಲರ್ ಅಂತ ಕಲಿತಾ ಇದ್ಲು. ನಾನು ಇವಳಿಗೆ ಎಲಿಜಬೆತ್ತಮ್ಮ ಅಬ್ಬತ್ತಮ್ಮ ಅಂತ ಕಲಿತಿದ್ದೆ. ಪ್ರೀತಿ ತುಂಬಾ ಜಾಸ್ತಿ ಆದಾಗ ಬಕ್ಕಮ್ಮ 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 ಎಕಡೆ ಪೋತಾವೆ ಅಂತಾನು ಕಲಿತಿದ್ದೆ. ದೊಡ್ಡಮ್ಮ ಯಾರು ಬೇಕಾಯ್ತು ತಮಗೆ? ನಾನ್ ದೊಡ್ಡಮ್ಮನ ಹುಡ್ಕೊಂಡ್ ಬಂದ್ರೆ ಇದ್ಯಾರೋ ಸಣ್ಣಪ್ಪ ಬಂದ್ ನಿಂತಿದ್ದಾನೆ. ನೀವ್ ಯಾರನ್ನ ಹುಡ್ಕೊಂಡ್ ಬಂದಿರ ಫಸ್ಟ್ ಅದನ್ನ ಹೇಳ್ರಿ. ನಾನು ನಮ್ ದೊಡ್ಡಮ್ಮ ರಂಗಮ್ಮನ ಹುಡ್ಕೊಂಡ್ ಬಂದಿದ್ದೀನಿ. ಓ ಅತ್ತೆಯವರು, ಅತ್ತೆಯವರೇ ಸ್ವಲ್ಪ ಬರ್ತೀರಾ? ಅಳಿಯಂದ್ರೆ ನಾಲ್ಗೆ ಮೇಲೆ ಹಿಡ್ತಾ ಇರಲಿ. ನಾನು ಕೊಳ್ಳು ಅಲ್ಲ ನಿಮ್ ಮತ್ತೆ. ನೀವೇ ನನ್ನ ಸ್ವಲ್ಪ ಬೈತೀರಾ ಅಂತ ಕಲಿಯೋದು. ಹೋಗ್ಲಿ ಬಿಡು ದೊಡ್ಡಮ್ಮ. ಅಂತ ಹಾಗೆ ಚೆನ್ನಾಗಿದ್ಯಾ? ಯಾರೋ ನೀನು? ನಾನು ನಾಗರಾಜ, ನಿನ್ ತಂಗಿ ನಾಗಲಕ್ಷ್ಮಿ ಮಗ. ನಾಗರಾಜ ನೀನು? ಅಯ್ಯೋ ನನ್ನ ಕಂದ, ಎಷ್ಟು ಉದ್ದ ಬೆಳೆದು ಬಿಟ್ಟಿದ್ಯೋ. ಅದ್ರಲ್ಲೇನು ವಿಶೇಷ? ವರ್ಷಕ್ಕೆ ಎಷ್ಟೆಷ್ಟು ಬೆಳೀತಾರೋ ಅಷ್ಟೇ ನಾನು ಬೆಳೆದಿದ್ದೀನಿ. ಯಾರಮ್ಮ ಇವರು? ನನ್ನ ತಂಗಿ ನಾಗಲಕ್ಷ್ಮಿ ಮಗ ನಾಗರಾಜ. ನಮ್ಮ ಅಣ್ಣನಿಗಿಂತ ದೊಡ್ಡವ್ರ ತರ ಕಾಣ್ತಾರೆ. ನನ್ನ ತಂಗಿಗೆ ನನಗಿಂತ ಮುಂಚೆ ಮದುವೆ ಆಯ್ತಲ್ಲ, ಮದುವೆ ಆದ ವರ್ಷಕ್ಕೆ ಇವನು ಹುಟ್ಟುಬಿಟ್ಟ. ಅದಕ್ಕೆ ಇಷ್ಟು ದೊಡ್ಡವನಾಗಿದ್ದಾನೆ. ಇವಳು ನನ್ನ ಮಗಳು ಪಲ್ಲು ಅಂತ. ಇವನು ಅಳಿಯ ಮನೆ ತೊಳಿಯ. ಹಾಗಾಗಿ ಏನ್ ಬಂದಿದ್ದು? ಏನಿಲ್ಲ ದೊಡ್ಡಮ್ಮ, ಮೊನ್ನೆ ಪೇಪರ್ ಅಲ್ಲಿ ಓದ್ದೆ, ಅದ್ಯಾವ್ದು ಎಲಿಜಿಬೆತ್ ಟೇಲರ್ ಬರೆದಿರೋ ಲೆಟ್ರು ನಿನ್ನ ಹತ್ರ ಇದೆಯಂತೆ. ಹಾಗೆ ಒಂದ್ಸತಿ ಸುಮ್ಮನೆ ಲೆಟ್ರ್ ಮೇಲೆ ಕಣ್ಣು ಆಡಿಸ್ಕೊಂಡು ಹೋಗೋಣ ಅಂತ ಬಂದೆ. ಅಷ್ಟೇ ತಾನೇ, ಕೂತಿಲು ಪತ್ಲ ತಲ್ತೀನಿ. ಬನ್ನಿ ಬನ್ನಿ ಬನ್ನಿ. ಬಿಟ್ಲ ಯಾರ ಇದು ಹೊಸ ಲಗೇಜ್? ಮಾತಾಡ್ಬೇಡ್ವೋ, ವರ್ಷದಲ್ಲಿ ಇವ್ರು ನಂಗೆ ದೊಡ್ಡ ಭಾವ ಆಗಬೇಕು. ಯಾರಿದು ದೊಡ್ಡ ಲಗೇಜು? ಊರಲ್ಲಿ ಕುರಿ ಕಾಯ್ಕೊಂಡಿದ್ದ, ಮನೆ ಕೆಲ್ಸಕ್ಕಾಗೈತೆ ಅಂತ ನಮ್ಮ ಅತ್ತನೇ ಕರ್ಕೊಂಡ್ ಬಂದ್ರು. ಓ, ಮನೆ ಕೆಲ್ಸದವನ? ನಾಗರಾಜ ನೋಡಪ್ಪ, ಇದೇ ಆ ಪತ್ಲ. ದೊಡ್ಡಮ್ಮ, ಎಷ್ಟು ಚೆನ್ನಾಗಿದೆ ಪತ್ರ, ಒಳ್ಳೆ ಆಂಟಿಕ್. ಹೌದು, ಈ ಪತ್ರನ ಏನ್ ಮಾಡ್ಬೇಕು ಅಂತಿದ್ದೀರಾ? ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲಪ್ಪ. ಇದುವರೆಗೂ ಈ ಪತ್ರ ನಮ್ಮ ಮನೇಲಿ ಭದ್ರವಾಗಿತ್ತು, ಮುಂದೆನೂ ಇರುತ್ತೆ ಬಿಡು. ಏನ್ ದೊಡ್ಡಮ್ಮ ಬುದ್ಧಿ ಇದೆಯಾ ನಿಮಗೆ? ಇಷ್ಟು ಬೆಲೆ ಬಾಳೋ ಪತ್ರನ ಮನ್ಲೇ ಇಟ್ಟಿದ್ರೆ ವೇಸ್ಟು. ಈಗ ಹರಾಜ್ ಹಾಕಿದ್ರು 1 ಲಕ್ಷ ರೂಪಾಯಿ ಸಿಗುತ್ತೆ. 1 ಲಕ್ಷನ? ಅಯ್ಯೋ, ಎಷ್ಟು ಲಕ್ಷ ಕೊಟ್ರು ನಾನು ಇದನ್ನ ಮಾತ್ರ ಕೊಡಲ್ಲಪ್ಪ. ಅತ್ತೆ, ಬಂದವ್ರಿಗೆಲ್ಲ ಈ ಲೆಟರ್ ತೋರಿಸ್ತಿರಲ್ಲ, ನಿಮ್ಗೆ ಶೇಮ್ ಆಗಲ್ಲ? ಇವ್ನ ಯಾರು ಅಂತ ತಿಳ್ಕೊಂಡಿದ್ಯಮ್ಮ? ನನ್ನ ತಂಗಿ ಮಗ ನಾಗರಾಜ. ಓ ಮೈ ಗಾಡ್, ಚಿಕ್ಕತ್ತೆಗೆ ಇಷ್ಟು ದೊಡ್ಡ ಮಗನ? ಏನೊಂದು ಚೈಲ್ಡ್ ಮ್ಯಾರೇಜಾ? ಅದೊಂದು ದೊಡ್ಡ ಕಥೆ ಹೇಳ. ಐ ಡೋಂಟ್ ವಾಂಟ್, ಬೇಡ. ದೊಡ್ಡಮ್ಮ, ಯಾರಿವ್ರು? ಹೇಳ್ಕೊಳ್ಳೋದಕ್ಕೆ ನನ್ನ ಸೊಸೆ ಅಪ್ಪ. ಮಕ್ಕಳೆಷ್ಟು? ನನ್ನ ಮಗನ ಬೆಡ್ರೂಮ್ಗೆ ಸೇರ್ಸಲ್ಲ, ಇನ್ನು ಎಲ್ಲಿಂದ ಮುದುರ್ತಾವಪ್ಪ ಮಕ್ಕಳು. ಏನಾದ್ರು ದೋಷ ಗೀಷ ಇದೆಯಾ? ಒಂದ ಎರಡ ಹೇಳ್ಕೊಳ್ಳೋದಿಕ್ಕೆ 108 ದೋಷ. ಮತ್ತೆ ಬಂದವ್ರ ಮುಂದೆಲ್ಲ ಈ ರೀತಿ ಟ್ರಂಪೆಟ್ ಊದೋದು ನನಗೆ ಇಷ್ಟ ಇಲ್ಲ. ಹಾಗೆ ಈ ಲೆಟರ್ ತೋರಿಸೋದು ನನಗೆ ಇಷ್ಟ ಇಲ್ಲ. ಅಂದವಾಗಿ ಆ ಲೆಟರ್ನ ನಿಮ್ಮ ಹತ್ರ ಇಟ್ಕೊಂಡಿರಿ. ನೀನ್ ಬರೋಕ್ ಮುಂಚೆಯಿಂದಲೂ ಈ ಪತ್ರ ಭದ್ರವಾಗಿ ನಮ್ಮನೇಲೇ ಇದೆ, ಇನ್ ಮುಂದೆನೂ ಇರುತ್ತೆ. ನಾಗರಾಜ್ ಐನವರು ಏನು ದೂರಾಲೋಚನೆ ಮಾಡ್ತಿದ್ರೋ ಇಲ್ಲ ದುರಾಲೋಚನೆ ಮಾಡ್ತಿದ್ರೋ? ಹಾಗೆಲ್ಲ ಏನಿಲ್ಲಪ್ಪ, ನಿನ್ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ. ಬಾರೋ ಲಂಬೋದರ, ಕೂತ್ಕೊಳ್ಳ. ನನ್ ಬಗ್ಗೆ ಯೋಚನೆನಾ? ಏನ್ ಯೋಚನೆ ಮಾಡ್ತಿದ್ರಿ? ಪುಟ, ನಿಂಗ್ ಮದ್ವೆ ಆಗಿದ್ಯಾ? ನನಗೆ ಮದುವೆ ಆಡೋಗೋಗ್ಲಿ, ಮುಂಜಿ ಕೂಡ ಆಗಿಲ್ಲ. ಡೋಂಟ್ ವರಿ, ಮುಂಜಿ ಮದುವೆ ಎರಡು ನಾನೇ ಮಾಡಿಸ್ಬಿಡ್ತೀನಿ. ಎರಡು ನೀವೇ ಬಳಸ್ತೀರಾ? ಹೇಗ್ ಮಾಡಿಸ್ತೀರಾ? ಏನಿಲ್ಲ ಕಣ, ನನಗೊಬ್ಳು ಸುಂದರವಾದ ಮಗಳಿದ್ದಾಳೆ. ಅವಳ ಹೆಸರು ಮಂದಾಕಿನಿ ಅಂತ. ಮಂದಾಕಿನಿಗೆ ನೀ ಸಿಡಿಲಿ ನ ಕಿಡಿಗೆ. ಅವಳು ಕಿಡಿ ಅಲ್ವೋ, ಕನಕಾಂಬರದ ಕುಡಿ ಕಣೋ. ನೋಡೋ, ನಿಂದು ಅವಳದು ಜೋಡಿ ಹೇಳು ಮಾಡಿಸ್ದಾಗಿದೆ ಕಣ. ಸರ್,
ನೀವು ಹೊರಗಿನವ್ರೆ ಆದ್ರೂ ನನ್ ಬಗ್ಗೆ ಎಷ್ಟು ಯೋಚನೆ ಮಾಡಿದೀರಾ. ನೀವು ಹೋದ ವರ್ಷನೇ ಸಿಕ್ಕು ನನಗೆ ಮದ್ವೆ ಮಾಡ್ಸಿದ್ರೆ ಇಷ್ಟರಲ್ಲಿ ಅವಳಿ ಜವಳಿ ಮಕ್ಕಳನ್ನ ಆಟ ಆಡ್ಸ್ಕೊಂಡ್ ಕೂತಿರ್ತಿದ್ರಿ. ಡೋಂಟ್ ವರಿ, ಈಗ್ಲೂ ಕಾಲ ಮಿಂಚಿಲ್ಲ. ಆಗ್ಬೇಕಾದ ಕಾಲಕ್ಕೆಲ್ಲ ಹಾಗೆ ಆಗತ್ತೆ. ಅದು ಸರಿ, ಮಂದಾಕಿನಿಗೆ ಎಷ್ಟು ವಯಸ್ಸು? ತುಂಬಾ ಚಿಕ್ಕವಳು ಕಣ. ಮೊನ್ನೆ ಕಾಮನ ಹಬ್ಬಕ್ಕೆ 32 ಆಗಿ 33 ಬಿತ್ತು. ನನಗೆ ಮಂದಾಕಿನಿ ಓಕೆ. ಆದ್ರೆ ಒಂದು, ನಾನು ಮದುವೆ ಮಾಡಿಸ್ಬೇಕಾದ್ರೆ ನಂದೊಂದು ಕೆಲಸ ನೀ ಮಾಡು. ಒಂದು ಕೆಲಸ ಏನು 100 ಕೆಲಸ ಮಾಡ್ತೀನಿ. ಏನ್ ಮಾಡ್ಬೇಕು ಹೇಳಿ? ಏನಿಲ್ಲ, ದೊಡ್ಡಮ್ಮನ ಹತ್ರ ಆ ಎಲಿಜಬೆತ್ ಟೇಲರ್ ಬರೆದಿರೋ ಪತ್ರ ಇದೆಯಲ್ಲ, ಅದನ್ನ ತಗೊಂಬಂದು ನನಗೆ ನೀನು ಕೊಟ್ರೆ ನಿನ್ ಕೆಲಸ ಆಯ್ತು. ಆಯ್ತು, ತಗೊಂಬಂದು ಕೊಡ್ತೀನಿ ಬಿಡಿ. ಆದ್ರೆ ಒಂದು ಈ ವಿಷಯ ಯಾರಿಗೂ ಗೊತ್ತಾಗ್ಬಾರ್ದು. ಮಾಡ್ಕೊಟ್ರೆ ನಿನ್ನ ಮದುವೆ ಇದುವರೆಗೆ ಯಾರು ಮಾಡ್ಸಿರ್ಬಾರ್ದು, ಅಷ್ಟು ಗ್ರ್ಯಾಂಡ್ ಆಗಿ ಮಾಡಿಸ್ತೀನಿ. ಮೈಸೂರು ಅರಮನೆಯಲ್ಲಿ ಮದುವೆ ಮಾಡಿಸ್ತೀರಾ? ದಡ್ಡ, ಮೈಸೂರಲ್ಲಿ ತುಂಬಾ ಮದುವೆಗಳಾಗೋಗಿದೆ. ನಾನು ಮೈಸೂರು ಝೂನಲ್ಲಿ ಮಾಡಿಸ್ತೀನಿ. ಜಾಜಿ ಅವರೇ, ಪತ್ರ ಹರಾಜಿಗೆ ಹಾಕೋದ್ರಿಂದ ಎಷ್ಟು ಹಣ ಬರ್ಬೋದು ಅಂತ ನಿಮ್ಮ ಅಂದಾಜು? ಮೋಸ್ಟ್ ಪ್ರಾಬ್ಲಿ 1 ಕೋಟಿ ಬರಬಹುದು ಅಂತ ಅನ್ಕೊಂಡಿದ್ದೀನಿ. ಅದಕ್ಕಿಂತ ಜಾಸ್ತಿ ಬಂದ್ರು ಪ್ರಾಬ್ಲಮ್. ಆ ಹಣದಿಂದ ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಆ ಬರೋ ಹಣದಿಂದ ಬಡವರಿಗೆಲ್ಲ ಫ್ರೀಯಾಗಿ ಬ್ಯೂಟಿ ಪಾರ್ಲರ್ ಓಪನ್ ಮಾಡೋಣ ಅನ್ಕೊಂಡಿದ್ದೀನಿ. ಎಷ್ಟೊಂದು ಜನ ಬಡವರಿಗೆ SPF ಕ್ರೀಮ್ ಇರೋದಿಲ್ಲ, ಫೌಂಡೇಶನ್ ಕ್ರೀಮ್ ಇರೋದಿಲ್ಲ, ಅದ್ರ ಮೇಲೆ ಮ್ಯಾಟ್ ಫಿನಿಶಿಂಗ್ ಪೌಡರ್ ಇರೋಲ್ಲ, ಇಯರಿಂಗ್ಸ್ ಇರೋದಿಲ್ಲ, ಶಾಂಪೂ ಇರೋದಿಲ್ಲ, ಕಂಡೀಷನರ್ ಇರೋದಿಲ್ಲ. ಹಾಗಾಗಿ ಇವ್ರಿಗೆಲ್ಲ ಇದನ್ನ ಪ್ರೊವೈಡ್ ಮಾಡಿ ಬಡವರಲ್ಲೂ ಸೌಂದರ್ಯ ಶ್ರೀಮಂತಿಕೆ ಇದೆ ಅಂತ ಪ್ರೂವ್ ಮಾಡ್ತೀವಿ. ಓ ವಿಠಲ, ಏನೋ ಇದು, ಈ ಮನೆಗೆ ನೀನೊಳ್ಳೆ ದಂಡ ಪಿಂಡ ಅಳಿ ಆಗೋಗಿದೆಯಲ್ಲ. ನಾನು ದಂಡಪಿಂಡ ಅಂತ ನಿಮಗೂ ಗೊತ್ತಾಗೋಯ್ತಾ? ನನಗೆ ಏನು, ಇಡೀ ಕರ್ನಾಟಕದ ಜನಕ್ಕೆ ಗೊತ್ತು. ನೋಡೋ, ಉದ್ಯೋಗಂ ಪುರುಷ ಲಕ್ಷಣ ಅಂತ. ಸರ್ ನಾನು ಏನ್ ಮಾಡ್ಲಿ ಸರ್? ಪ್ರತಿ ಸತಿ ಹೈದರಾಬಾದಿಗೆ ನಮ್ಮ ಭಾವ ಹೋಗ್ಬೇಕಾರೆ ಅವಳಿ ಅಂದ್ರೆ ನಿಮಗೊಂದು ಕೆಲಸ ಹುಡ್ಕೊಂಡು ಬರ್ತೀನಪ್ಪ ಅಂತಾರೆ. ಬರ್ಬೇಕಾರೆ ಇನ್ನೇನು ಕೈ ಕಾಲು ಹಿಡಿಬೇಡ. ಗುಲ್ಬರ್ಗಾದಲ್ಲಿ ನಂದೇ ಸ್ವಂತ ಕಂಪ್ನಿ ಇದೆ. ಅಲ್ಲಿ ನಿನ್ನ ನಾನು ಮ್ಯಾನೇಜರ್ ಆಗಿ ಸೇರಿಸ್ತೀನಿ. ನಿನ್ ಕೈ ಕೆಳಗಡೆ 100 ಜನ ಕೆಲಸಗಾರ ಇರ್ತಾರೆ. 50 ರಿಂದ 70 ಸಾವಿರ ರೂಪಾಯಿ ಸಂಬಳ ಸಿಗುತ್ತೆ ಕಣೋ. ದೇವರು ನಾನಾ ರೂಪದಲ್ಲಿ ಬರ್ತಾನೆ ಅಂತ ಕೇಳಿದ್ದೆ ಸರ್, ಆದ್ರೆ ನನ್ನ ಪಾಲಿಗೆ ನಾಗರಾಜನ್ ರೂಪದಲ್ಲಿ ಬಂದಿದ್ದಾನೆ ಸರ್. 50,000 ರೂಪಾಯಿ 70,000 ರೂಪಾಯಿ ಎಲ್ಲ ಬೇಡ ಸರ್, ನನ್ನ ಯೋಗ್ಯತೆಗೆ ಒಂದು 5,000 ರೂಪಾಯಿ ಸಿಕ್ಕಿದ್ರೆ ಸಾಕು ಸರ್. ದರಿದ್ರದವನೇ ಏನಾರಂದ್ರೆ ಸರ್? ಅಲ್ಲಲ್ಲ, 5-10 ಸಾವಿರ ಸಾಕು ಅಂದ್ರೆ ಜನ ನಿನ್ ಟ್ಯಾಲೆಂಟ್ ಇಲ್ಲ ಅನ್ಕೊಂಡ್ಬಿಡ್ತಾರೆ. ನೀ ತಗೋ, 60-70 ಸಾವಿರ ಸಂಬಳ ತಗೋ. ಸರ್ ನೀವು 60-70 ರೂಪಾಯಿ ಸಂಬಳ ಕೊಡಿ ಸರ್, ಆದ್ರೆ 10,000 ರೂಪಾಯಿ ನಾನು ಇಟ್ಕೊಂಡು ಇನ್ ಮಿಕ್ಕಿದ್ದೆಲ್ಲ ಕಂಪ್ನಿಗೆ ಕೊಟ್ಬಿಡ್ತೀನಿ ಸರ್. ದೊಡ್ಡ ಬುದ್ಧಿ ನೋಡು, ನಿನಗೆ ಕೆಲಸ ಬೇಕಾದ್ರೆ ನಂದೊಂದು ಕೆಲಸ ನೀ ಮಾಡ್ಕೊಡ್ಬೇಕು. ಸರ್ 60-70 ಸಾವಿರ ರೂಪಾಯಿ ಸಂಬಳದ ಕೆಲಸ ಕೊಡಿಸ್ತಾ ಇದ್ರೆ ಸರ್ ನೀವು ಒಂದೇ ಸರ್ 100 ಹೇಳಿ ಸರ್, ನಾನು ಮಾಡ್ತೀನಿ. ಕೇಳಿಸ್ಕೊ, ದೊಡ್ಡಮ್ಮನ ಹತ್ರ ಆ ಎಲಿಜಬೆತ್ ಟೇಲರ್ ಬರೆದಿರೋ ಒಂದು ಪತ್ರ ಇದೆ, ಅದನ್ನ ಯಾರಿಗೂ ಗೊತ್ತಾಗದ ಹಾಗೆ ಪುಟ್ಟಾಗಿ ಕದ್ದು ನನ್ನ ಕೈಗೆ ತಂದು ಕೊಟ್ಬಿಡು. ನಿನ್ ಕೆಲಸ ಆಯ್ತು ಅಂತ ಇಟ್ಕೋ. ಸರ್ ನಿಮ್ ಕೆಲಸ ಆಯ್ತು ಅಂತ ಇಟ್ಕೊಳ್ಳಿ ಸರ್. ಹಾಗೆ ನಿಂದು ಕೆಲಸ ಸಿಕ್ತು ಅಂತ ಇಟ್ಕೋ. ಎಲಿಜಬೆತ್ ಟೇಲರ್ ಬರೆದಿರೋ ಲೆಟರ್ನ ಪಡ್ಕೊಂಡ್ರೆ ಒಳ್ಳೆ ದುಡ್ಡು ಮಾಡ್ಬೋದು. ಮಧ್ಯರಾತ್ರಿ ಎಲ್ಲ ಮಲಗಿರ್ತಾರೆ, ಕೆಲಸ ಮುಗಿಸೋದಕ್ಕೆ ಕರೆಕ್ಟ್. ಅದು ಅದು ಸಿಕ್ಕತ್ತೆ ಬಾಯಿಗೆ ಆಗ್ತಿದ್ದಮ್ಮ. ಒಂದು ನಿಮಿಷ ಇಲ್ಲೇ ಕುಡ್ಕೊಂಡ್ ಬಂದ್ಬಿಡ್ತೀನಿ. ಅಯ್ಯೋ ನೀರಲ್ಲೇ ಇದೆ ತಾನೆ, ಕುಡ್ದು ಬಿಟ್ಕೊಳ್ಳಿ. ಮತ್ತ್ಯಾಕಪ್ಪ ಇದ್ರಿ? ನೀರು ಬೇಕು ಪಲ್ಲು. ನೀರಲ್ಲೇ ಇದೆ ತಾನೆ, ಕುಡ್ದು ಬಿಟ್ಕೊಳ್ಳಿ. ಇಷ್ಟೊತ್ತಲ್ಲೆಲ್ಲ ಓಡಾಡಿದ್ರೆ ಜನ ತಪ್ಪು ತಿಳ್ಕೊತಾರೆ, ಸುಮ್ಮನೆ ಬಿಟ್ಕೊಳ್ಳಿ. ಮತ್ತ್ಯಾಕಪ್ಪ ಇದ್ರಿ? ನೀರ್ ಬೇಕಿತ್ತಾ? ಎಷ್ಟು ಕರೆಕ್ಟಾಗಿ ಹೇಳಿದೆಮ್ಮ ಪಲ್ಲು. ಅಲ್ಲೇ ಇದೆಯಲ್ಲ, ಕುಡೀರಿ. ಇದು ಈ ನೀರು ಚೆನ್ನಾಗಿಲ್ಲ ಯಾಕೋ, ನಾನು ಬೇರೆ ನೀರನ್ನ ಜಾಸ್ತಿ ಕುಡ್ಕೊಂಡ್ ಬರ್ತೀನಿ ತಡಿ. ನಾನೇ ತಗೊಂಡ್ಬರ್ತೀನಿ. ನಾನು ನೀರ್ ತರೋವರೆಗೂ ಇದನ್ನೇ ಕುಡಿತಾ ಇರಿ.
ಪಿಂಕದ ಸಿಂಗಾರಿ. ಏನಪ್ಪ ಒಂದ್ಸಲ ಜೋರಾಗಿ ಆಕಳಿಸಿ. ನಿಮ್ಗೆ ತುಂಬಾ ನೀರಿದೆ, ನಿಮ್ಗೆ ಯಾವಾಗ ನೀರ್ ಬೇಕನ್ಸುತ್ತೋ ಹೇಳ್ಕೊಳ್ಳಿ, ನೀರ್ ಬರುತ್ತೆ. ನೋಡ್ದಪ್ಪದ್ದು ಎಂತ ಮಿಸ್ಟೇಕ್ ಆಗ್ಬಿಟ್ಟಿರೋದು. ಅದನ್ನ ಸರಿ, ನೀನೇನ್ ಮಾಡ್ತಿದ್ದೆ ಹೊರಗಡೆ? ಅದು ನಾನು ಆ ನಾಗರಾಜರಿಗೆ ಏನ್ ಮಾಡ್ತೀನಿ ಅಂತ ನೋಡೋದಕ್ಕೋಸ್ಕರ ಬಂದೆ. ಹೌದು, ನೀನ್ ಇಷ್ಟೊತ್ತಲ್ಲಿ ಏನ್ ಮಾಡ್ತಿದ್ಯಾ? ನಾನು ಅದೇ ವಿಷಯಕ್ಕೆ ಬಂದೆ. ಆಯ್ತಲ್ಲಪ್ಪ, ಹೋಗಿ ಮಲ್ಕೋ ಈಗ. ಅಯ್ಯೋ, ನನಗೆ ನಿದ್ದೆ ಬರ್ತಿಲ್ಲ ಕಣ. ಫಸ್ಟ್ ನೀನ್ ಹೋಗಿ ಮಲ್ಕೊ, ನಾನು ಆಮೇಲೆ ಮಲ್ಕೋತೀನಿ. ನನ್ಗೂ ನಿದ್ದೆ ಬರ್ತಿಲ್ಲ ಕಣ. ನೋಡೋ, ನಿನಗೆ ಮದುವೆ ಆಗಿದೆ, ನೀನ್ ಹೆಂಡತಿಗೆ ಹೀಗೆಲ್ಲ ತೊಂದರೆ ಕೊಡ್ಬಾರ್ದು. ಹೋಗಿ ಮಲ್ಕೊಳಪ್ಪ. ಏನಪ್ಪದ್ದು ನನ್ನ ಹೆಂಡತಿ ಮೇಲೆ ನಿಂಗೆ ಇಷ್ಟೊಂದು ಕಾಳಜಿ? ನೀನ್ ನನ್ನ ಆಪ್ತ ಮಿತ್ರ ಅಲ್ವಾ, ಈ ವರ್ಷನಾದ್ರೂ ತೊಟ್ಲು ಕಟ್ಲಿ ಅಂತ. ಇಲ್ಲ ಕಣ, ನಿನ್ನ ಮದುವೆ ಹಾಳಾಗೋಗ್ಲಿ, ನೀನು ಮುಂಚೆ ಆಗೋವರೆಗೂ ನಾನು ತೊಟ್ಲು ಕಟ್ಟಲ್ಲ ಕಣ. ಹೋಗಿ ಮಲ್ಕೊಳಪ್ಪ ಫಸ್ಟ್ ನೀನು. ಇಲ್ಲಪ್ಪ, ನೀನ್ ಹೋಗಿ ಮಲ್ಕೋ ಫಸ್ಟ್. ನನ್ನ ಬಂಗಾರ, ನೀನು ಹೋಗಿ ಮಲ್ಕೊಳಮ್ಮ. ಹೋಗಿ ಮಲ್ಕೊಳ. ನೀನು ನನ್ನ ಆಪ್ತ ಮಿತ್ರ, ಹೋಗಿ ಮಲ್ಕೊಳಮ್ಮ. ಹೋಗು. ನೀನು ಹೋಗು. ನಮಸ್ಕಾರ. ಹೇಳಿ, ಏನಾಗ್ಬೇಕಾಗಿತ್ತು? ನಿಮ್ ಮನೇಲಿ ಒಂದ್ ಹಳೆ ಕಾಲದ ಪತ್ರ ಇದೆ ಅಂತ ಗೊತ್ತಾಯ್ತು, ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಓ ಮೈ ಗಾಡ್, ಅದು ಅಂತಿಂತ ಲೆಟರ್ ಅಲ್ಲ, ಎಲಿಜಬೆತ್ ಟೇಲರು ನಮ್ಮ ಅತ್ತೆಗೆ ಬರಿತಾ ಇದ್ದಂತ ಲೆಟರ್ಸ್. ಹರಾಜ್ ಹಾಕ್ಬೇಕು ಅಂತ ಅನ್ಕೊಂಡಿದ್ವಿ. ಈ ವಿಷಯ ನಿಮ್ಗೆ ಗೊತ್ತಾಯ್ತು? ಪೇಪರ್ ಅಲ್ಲೆಲ್ಲ ಬಂದಿತ್ತಲ್ಲ, ಒಂದ್ಸತಿ ತೋರಿಸ್ತೀರಾ? ವೈ ನಾಟ್? ಅತ್ತೆ, ಕಸ್ಟಮರ್ ಬಂದಿದ್ದಾರೆ, ಬೇಗ ಲೆಟರ್ನ ತಗೊಂಡ್ ಬನ್ನಿ. ನೋಡಮ್ಮ, ಇದನ್ನೇ ಹಾಳಾಗಬೇಕು ಅಂತಿರೋದು, ಇದೇ ಆ ಪತ್ರ. ಈ ಪತ್ರನ ಎಷ್ಟಕ್ಕೆ ಹರಾಜ್ ಹಾಕ್ಬೇಕು ಅಂತಿದ್ದೀರಾ? 1 ಕೋಟಿಗೆ ಹರಾಜ್ ಹಾಕ್ಬೇಕು ಅಂತಿದ್ವಿ. ಎಲಿಜಬೆತ್ ಟೇಲರ್ ಮೊನ್ನೆ ತೀರ್ ಹೋದ್ರು. ಅವ್ರು ತೀರೋದಾಗ 79 ಇಯರ್ಸ್ ಆಗಿತ್ತು. ಎಷ್ಟು ಸಿನಿಮಾಗಳು ಮಾಡಿಲ್ಲ, ಎಷ್ಟು ಮದ್ವೆಗಳಾಗಿಲ್ಲ, ಜನರಿಗೆ ಎಷ್ಟು ಮನೋರಂಜನೆ ಕೊಟ್ಟಿಲ್ಲ. ಅಂಥವ್ರ ಲೆಟರ್ ನಮ್ಮ ಹತ್ರ ಇದೆ ಅಂದ್ಮೇಲೆ ಗ್ರೇಟ್ ಅಲ್ವಾ? ನೀವು ತಪ್ಪು ತಿಳ್ಕೊಂಡಿದ್ದೀರಾ. ಇದು ಎಲಿಜಬೆತ್ ಟೈಲರ್ ಬರ್ದಿರೋ ಪತ್ರ ಅಲ್ಲ, ಎಲಿಜಾ ಟೈಲರ್ ಬರ್ದಿರೋ ಪತ್ರ. ಏನ್ ಹೇಳ್ತಾ ಇದ್ದೀರಾ ನೀವು? ನಮ್ಮ ಅಜ್ಜಿ ಹೆಸರು ಎಲಿಜಾ ಅಂತ. ಅವರು ದರ್ಜಿ ಆಗಿದ್ರು. ಮೊದಲೇ ಇಂಗ್ಲಿಷ್ ವ್ಯಾಮೋಹ, ದರ್ಜಿ ಅಂತ ಇಟ್ಕೊಂಡ್ರೆ ಚೆನ್ನಾಗಿರಲ್ಲ, ಅದಕ್ಕೋಸ್ಕರ ಎಲಿಜಾ ಟೈಲರ್ ಅಂತ ಇಟ್ಕೊಂಡ್ರು. ನಿಮ್ಮ ಗ್ರ್ಯಾಂಡ್ ಮದರ್ ಎಲಿಜಾ ಟೈಲರ್ ಅಂತ ಹೆಸರು ಇಟ್ಕೊಳ್ಳೋದಕ್ಕೂ ಈ ಲೆಟರ್ಗೂ ಏನ್ರಿ ಸಂಬಂಧ? ಸಂಬಂಧ ಇದೆ. ರಂಗಮ್ಮ ಅವ್ರ ಬಟ್ಟೆ ಹೊಲಿತಾ ಇದ್ದಿದ್ದೆ ನಮ್ಮ ಅಜ್ಜಿಯವರು. ಬಟ್ಟೆ ರೆಡಿ ಆಗಿದ ತಕ್ಷಣ ಸುದ್ದಿ ಮುಟ್ಟಿಸ್ಬೇಕಿತ್ತಲ್ಲ, ಅದಕ್ಕೆ ಏನ್ ಮಾಡ್ತಾ ಇದ್ರು? ಏನು ಪಾರಿವಾಳದ ಮುಖಾಂತರ ಸಂದೇಶ ಕಳಿಸ್ತಿದ್ರ? ಇಲ್ಲ, ಈ ರೀತಿ ಪತ್ರ ಕಳಿಸ್ತಾ ಇದ್ರು.